ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಐಹಿಕ ಪ್ರಕೃತಿಯ ಮೂರು ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಜ್ಞಾನ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಯಾರು ಭಾವಿಸುತ್ತಾರೆಯೋ ಆ ಜ್ಞಾನವು ಅಲ್ಪವಾದದ್ದು, ಅದು ತಾಮಸ ಗುಣದ ಜ್ಞಾನ ಎನಿಸಿಕೊಳ್ಳುತ್ತದೆ. ನಿಯತವಾಗಿ ಯಾವ ಮೋಹವಿಲ್ಲದೆ, ಇದು ಕ್ರಿಯೆಗಳು, ಮೂರು ಗುಣಗಳ ಆಧಾರದ ಮೇಲೆ ಕ್ರಿಯೆಗಳು ಯಾವ ಥರ ಇರ್ತದೆ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಹೇಳಲಾಗುತ್ತದೆ. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಹಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳಲಾಗುತ್ತದೆ. ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿ ಇರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತ ಎಂದು ಹೇಳಲಾಗುತ್ತದೆ. ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎಂದು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿ ಇದೆ. ಧರ್ಮಾಧರ್ಮಗಳ ನಡುವೆ, ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿ ಇದೆ. ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ನಮ್ಮನ್ನು ಕೊಂಡೊಯ್ಯುವುದೋ ಅದು ಸಾತ್ವಿಕ ಸುಖ ಅಂತ ಕರೆಯುತ್ತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ನೀವು ಯಾವ ವರ್ಗಕ್ಕೆ ಸೇರುತ್ತೀರಿ ಅಂತೇಳಿ ಅಲ್ವಾ. ಸತ್ವ, ರಜಸ್, ತಮ ಗುಣದಲ್ಲಿ ಯಾವ ಗುಣ ಅಂಥೇಳಿ. ನಾತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೀಷು ವಾ ಪುನಃ ಸತ್ವಂ ಪ್ರಕೃತಿ ಜೈರ್ಮುಕ್ತಂ ಯದೇಭಿ ಸ್ಯಾತ್ರಿಭಿರ್ಗುಣೈ. ಈ ಲೋಕದಲ್ಲಾಗಲಿ ಮೇಲಿನ ಲೋಕವ್ಯೂಹಗಳ ದೇವತೆಗಳಲ್ಲಾಗಲಿ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ ಮೂರು ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ. ಈ ಐಹಿಕ ಪ್ರಪಂಚ 14 ಲೋಕಗಳನ್ನು ಒಳಗೊಂಡಿದೆ ಅಲ್ವಾ. ಯಾವುದೆಲ್ಲ? ಭೂಲೋಕ ನಮ್ಮದು, ಮಧ್ಯದ ಲೋಕ, ಭೂವರ್ಲೋಕ, ಅದಾದಮೇಲೆ ಸ್ವರ್ಗಲೋಕ, ಜನಲೋಕ, ಮಹಾಲೋಕ, ತಪಲೋಕ, ಸತ್ಯಲೋಕ, ಕೆಳಗೆ ಅತಳ, ಸುತಳ, ತಳಾತಳ, ರಸಾತಳ, ಪಾತಾಳ, ಹೀಗೆ 14 ಲೋಕಗಳಲ್ಲಿ ಕೂಡ ಈ ಮೂರು ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ ಅಂತ ಹೇಳಲಾಗಿದೆ. ಸೊ ಇಲ್ಲಿಯವರೆಗೆ ಭಗವಂತ ಮೂರು ಗುಣಗಳ ಬಗ್ಗೆ ವಿವರಿಸುತ್ತಾರೆ. ಈಗ ಅವರು ವರ್ಣಾಶ್ರಮ ಧರ್ಮದ ಬಗ್ಗೆ ವಿವರಿಸುತ್ತಾರೆ. ಶಮೋದಮಸ್ತಪಃ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ
ಆಸ್ತಿಕ್ಯ ಬ್ರಹ್ಮ ಕರ್ಮ ಸ್ವಭಾವಜಂ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಸೊ ಈಗ ಈ 4 ವರ್ಣಗಳು ಹುಟ್ಟಿನಿಂದ ಅಲ್ಲ, ಗುಣಕರ್ಮ ವಿಭಾಗಶಃ ಅನ್ನೋದನ್ನು ಭಗವಂತ ಹೇಳ್ತಾರೆ ಅಲ್ವಾ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತೇಳಿ. ಆದ್ದರಿಂದ ಈ 4 ಗುಣಗಳು ಏನೇ ಇಲ್ಲಿ ಭಗವಂತ ವಿವರಿಸ್ತಾ ಇದ್ರು ಅದು ಹುಟ್ಟಿನಿಂದ ಅಲ್ಲ, 4 ವರ್ಣಗಳು ಅಂದರೆ 4 ಅಂದರೆ ಯಾವ ಥರ ಅವರು ಇರುತ್ತಾರೆ ಅನ್ನುವಂಥದ್ದು ಗುಣಕರ್ಮ ವಿಭಾಗಶಃ ಅಂತೇಳಿ. ಈಗ ಡಾಕ್ಟರ್ನ ಮಗನಾದವನು ಡಾಕ್ಟರ್ ಆಗ್ಬೇಕಂತನೇ ಇಲ್ಲ, ಡಾಕ್ಟರ್ ಆಗೋದಿಲ್ಲ. ಅಂದರೆ ಡಾಕ್ಟರ್ ಮಗನಾದವನು ತಾನು ಡಾಕ್ಟರ್ನ ಮಗ ಅಂದ ಕಾರಣಕ್ಕೆ ಅವನು ಡಾಕ್ಟರ್ ಆಗೋದಕ್ಕೆ ಸಾಧ್ಯವಿಲ್ಲ. ಅವನು ಕೂಡ MBBS ಓದಬೇಕು, MD ಓದಬೇಕು, ಈ ಥರ ಓದಿದ ಮೇಲೇ ಅವನು ಡಾಕ್ಟರ್ ಆಗ್ಬೋದು ಅಲ್ವಾ. ಡಿಗ್ರಿಯನ್ನು ಪಡೆದರೆ ಮಾತ್ರ ಅವನು ಡಾಕ್ಟರ್ ಆಗ್ತಾನೆ ಹೊರತು ನನ್ನ ತಂದೆ ಡಾಕ್ಟರ್ ನಾನು ಡಾಕ್ಟರ್ ಅಂತ ಅವನು ಹೇಳೋಕ್ಕಾಗಲ್ಲ. ಅದೇ ಥರ ಬ್ರಾಹ್ಮಣನ ಮಗನಾದವನು ಅವನು ಬ್ರಾಹ್ಮಣತ್ವವನ್ನು ಅವನು ಬ್ರಾಹ್ಮಣನ ಥರ ಇದ್ದರೆ ಮಾತ್ರ ಅವನು ಬ್ರಾಹ್ಮಣನಾಗುತ್ತಾನೆ. ಗುಣಗಳ ಪ್ರಕಾರ ಯಾವ ಗುಣ ಅದು? ಶಮೋದಮಸ್ತಪ ಶೌಚ ಶಾಂತಿ ರಾಜ್ಯವ ಮೇವಚ. ಅಂದರೆ ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ, ಆಸ್ತಿಕ್ಯ ಇದೆಲ್ಲವೂ ಸಹಜವಾದ ಗುಣಗಳು ಬ್ರಾಹ್ಮಣರಿಗೆ. ಸೊ ಈ ಥರ ಗುಣ ಯಾರಲ್ಲೇ ಇದ್ರೂ ಅವರು ಬ್ರಾಹ್ಮಣ ಅಂತ ಅನಿಸಿಕೊಳ್ಳುತ್ತಾರೆ. ಇನ್ನು ಕ್ಷತ್ರಿಯನಾದವನು ಶೌರ್ಯಂ ತೇಜೋ ಧೃತಿ ದ್ರಾಕ್ಷಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಸೊ ಕ್ಷತ್ರಿಯರಲ್ಲಿ ಈ ಗುಣಗಳು ಇರಬೇಕು ಅಂತ ಹೇಳಲಾಗಿದೆ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಇತರರ ಸೇವೆ ಇವು ಶೂದ್ರರಿಗೆ ಸಹಜವಾದವು. ಈಗ ಕೃಷಿ ಮತ್ತು ಗೋರಕ್ಷಣೆ ಅನ್ನುವಂಥದ್ದು ನಮ್ಮ ಭಾರತದ ಒಂದು ಅಂದರೆ ಬೆನ್ನೆಲುಬಾಗಿತ್ತು. ಅದೇ ಆರ್ಥಿಕವಾಗಿ ಭಾರತವನ್ನು ಅಂದರೆ ಭಾರತದ ಪ್ರಗತಿಯನ್ನು ಅದು ನಿರ್ಧರಿಸ್ತಾ ಇತ್ತು. ಆದರೆ ಈಗ ಕೃಷಿ ಮತ್ತು ಗೋರಕ್ಷಣೆ ಮಹತ್ವವನ್ನು ನಾವು ಮರೆತಿದ್ದೇವೆ. ಸೊ ಇಲ್ಲಿ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇದು ವೈಶ್ಯರಿಗೆ ಸಹಜವಾದ ಕೆಲಸ. ಅದಾದಮೇಲೆ ಶ್ರಮ ಮತ್ತು ಸೇವೆಯನ್ನು ಮಾಡುವಂಥದ್ದು ಇದು ಶೂದ್ರರಿಗೆ ಸಹಜವಾಗಿರುವಂಥದ್ದು. ಈಗ ಇಲ್ಲಿ 4 ವರ್ಗದ ಜನತೆ, 4 ವರ್ಗದ ಜನರನ್ನು ಇಲ್ಲಿ ಭಗವಂತ ಹೇಳಿರುತ್ತಾರೆ. ಈ 4 ವರ್ಗದ ಜನರು ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಅವರನ್ನು ವಿಂಗಡಿಸಲಾಗಿದೆ. ಯಾರ್ಯಾರಿಗೆ ಯಾವ ಯಾವ ಗುಣ ಇರುತ್ತೋ ಅವರು ಆ ಕೆಟಗರಿಗೆ ಸೇರುತ್ತಾರೆ, ಆ ವರ್ಗಕ್ಕೆ ಸೇರುತ್ತಾರೆ ಅಂತ ಹೇಳಲಾಗುತ್ತೆ. ಈ 4 ವರ್ಗದ ಜನರು ನಮ್ಮ ಸಮಾಜದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಮಾಜದಲ್ಲೂ ಇದ್ದೇ ಇರುತ್ತಾರೆ. 4 ಸೋಷಿಯಲ್ ಆರ್ಡರ್ಸ್ ಅಂತ ಹೇಳ್ತಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಾಗಲಿ ಅಥವಾ ಈ ಕಡೆ ಆಸ್ಟ್ರೇಲಿಯಾ ಆಗಲಿ, ಜಪಾನ್ ಆಗಲಿ, ಎಲ್ಲ ಕಡೆ ಈ 4 ವರ್ಗದ ಜನರು ಇದ್ದೇ ಇರುತ್ತಾರೆ. ಮೊದಲ ವರ್ಗ ಇಂಟಲೆಕ್ಚುಯಲ್ ಕೆಟಗರಿ ಅಂಥೇಳಿ, ಅವರು ಅಡ್ವೈಸರಿ ಕಮಿಟಿಯಲ್ಲೆಲ್ಲ ಇರುತ್ತಾರೆ. ಎರಡನೇ ವರ್ಗ ಆಡಳಿತವನ್ನು ನಡೆಸುವಂಥದ್ದು, ಕ್ಷತ್ರಿಯ ಗುಣ ಅವರಲ್ಲಿ ಇರುತ್ತದೆ, ನಾಯಕತ್ವನ ಗುಣ ಇರುತ್ತದೆ. ಈಗ ಮೊದಲ ವರ್ಗ ಎರಡನೇ ವರ್ಗಕ್ಕೆ ಸಲಹೆಯನ್ನು ಕೊಡಬೇಕು, ಸೂಕ್ತ ಸಲಹೆಯನ್ನು. ಹಿಂದಿನ ಕಾಲದಲ್ಲಿ ರಾಜರುಗಳು ಬ್ರಾಹ್ಮಣರ ಸಲಹೆಯನ್ನು ಕೇಳ್ತಾ ಇದ್ರು. ಬ್ರಾಹ್ಮಣರು ವೇದಗಳ ಅಭ್ಯಾಸವನ್ನು ಮಾಡಿ ವೇದಗಳನ್ನೆಲ್ಲ ಓದಿ ಸರಿಯಾದ ರೀತಿಯಲ್ಲಿ ಶಾಸ್ತ್ರದ ಪ್ರಕಾರ ರಾಜನಿಗೆ ಅವರು ಬೋಧಿಸ್ತಾ ಇದ್ರು. ಹೇಗೆ ಆಳ್ಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಜ್ಞಾನವನ್ನು ಶಾಸ್ತ್ರಗಳ ಮೂಲಕ ಬ್ರಾಹ್ಮಣರು ಅವರು ಓದಿ ರಾಜನಿಗೆ ಹೇಳ್ತಾ ಇದ್ರು, ಸಲಹೆಯನ್ನು ಕೊಡ್ತಾ ಇದ್ರು. ಸೊ ಇವಾಗಲೂ ಕೂಡ ಅಡ್ವೈಸರಿ ಕಮಿಟಿ ಅನ್ನುವಂಥದ್ದು ಇರುತ್ತದೆ. ರಾಷ್ಟ್ರಾಧ್ಯಕ್ಷರಾದವನಿಗೆ ಅಥವಾ ಪ್ರಧಾನಿಯಾದವರಿಗೆ ಸೂಕ್ತವಾದ ಸಲಹೆಯನ್ನು ಕೊಡುವಂಥದ್ದು. ಸೊ ಎರಡನೇ ವರ್ಗ ಆಡಳಿತವನ್ನು ನಡೆಸುವ ವರ್ಗ, ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಕ್ಷತ್ರಿಯ ಗುಣ ಅವರಲ್ಲಿ ಇರುತ್ತದೆ. ಮೂರನೇದು ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ವರ್ಗ, ಇವರು ಒಂದು ದೇಶದ ಆರ್ಥಿಕ ಬೆನ್ನೆಲುಬು ಅಂತ ಹೇಳ್ಬೋದು. ಸೊ ಇವರಲ್ಲಿ ಆ ಗುಣ ಇರುತ್ತದೆ, ವ್ಯಾಪಾರ ವ್ಯವಹಾರವನ್ನು ಮಾಡಿ ಅವರು ಹೇಗೆ ಒಂದು ಅದರಲ್ಲಿ ಅವರು ಪ್ರಗತಿಯನ್ನು ಕಾಣುತ್ತಾರೆ ಅಂತೇಳಿ. ನಾಲ್ಕನೆಯದು ಶ್ರಮ ಮತ್ತು ಸೇವೆಯನ್ನು ಮಾಡುವಂತಹ ವರ್ಗ, ಲೇಬರ್ ಕೆಟಗರಿ ಅಂತ ಹೇಳುವಂಥದ್ದು. ಸೊ ಇವರು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಈ 4 ವರ್ಗದ ಜನರು ಕೂಡ ತುಂಬ ಮುಖ್ಯ. ಸಮಾಜ ಸುಸ್ಥಿತಿಯಲ್ಲಿ ಇರಬೇಕಂತ ಇದ್ದರೆ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾದ ಕರ್ಮವನ್ನು ಅವರು ಮಾಡಬೇಕು ಅನ್ನೋದನ್ನು ಭಗವಂತ ಹೇಳ್ತಾರೆ. ಈ ಸಮಾಜ ಅಸಮಾನತೆಯಿಂದ ತುಂಬಿದೆ. ಇಲ್ಲಿ ಒಬ್ಬರು ಒಬ್ಬರ ಥರ ಇಲ್ಲ, ಒಬ್ಬರು ಇನ್ನೊಬ್ಬರ ಥರ ಇಲ್ಲ.
ಪ್ರತಿಯೊಬ್ಬರು ಪ್ರತ್ಯೇಕತೆಯನ್ನು ಪಡೆದುಕೊಂಡಿದ್ದಾರೆ. ಅಸಮಾನತೆ ಅನ್ನುವಂಥದ್ದು ಇಲ್ಲಿ ಇದ್ದೇ ಇದೆ. ಯಾಕೆಂದರೆ ಕರ್ಮಗಳ ಪ್ರಕಾರ ನಾವು ಜನ್ಮವನ್ನು ಪಡೆಯುತ್ತೇವೆ. ಈ ಭೌತಿಕ ಜಗತ್ತಿನ ಲಕ್ಷಣವೇ ಅದು, ದ್ವಂದ್ವತೆ, ಅಸಮಾನತೆ ಇಲ್ಲಿ ಇದ್ದೇ ಇದೆ. ಸಮಾನತೆ ಅನ್ನುವಂಥದ್ದು ಸಾಧ್ಯ. ಯಾವಾಗ ಸಾಧ್ಯ? ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಸಾಧ್ಯ. ನಾವೆಲ್ಲರೂ ಭಗವಂತನ ಮಕ್ಕಳು ಅಂತ ತಿಳಿದುಕೊಂಡಾಗ ಸಾಧ್ಯ. ಸೊ ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬರು ಅಂದರೆ ಅವರವರ ಸ್ವಭಾವಕ್ಕನುಗುಣವಾದ ಕೆಲಸವನ್ನು ಅವರು ಮಾಡಬೇಕು ಅನ್ನೋದನ್ನು ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಹೇಗೆ ನಾವು ವೃತ್ತಿಯಲ್ಲಿ ಸಂತೃಪ್ತಿಯನ್ನು ಗಳಿಸುವಂಥದ್ದು, ಜಾಬ್ ಸ್ಯಾಟಿಸ್ಫ್ಯಾಕ್ಷನನ್ನು ಹೇಗೆ ನಾವು ಗಳಿಸುವಂಥದ್ದು, ಭಗವದ್ಗೀತೆ ನಮಗೆ ಅದಕ್ಕೆ ಕೂಡ ಉತ್ತರವನ್ನು ಕೊಡುತ್ತದೆ. ನಿನ್ನ ಸ್ವಭಾವಕ್ಕನುಗುಣವಾದ ವೃತ್ತಿಯನ್ನು ನೀನು ಆಯ್ಕೆ ಮಾಡು. ಈ 3 ಗುಣಗಳಿಂದ, ಪ್ರಕೃತಿಯಿಂದ ಬಂದ ಗುಣಕ್ಕನುಗುಣವಾಗಿ ನಿನ್ನ ಸ್ವಭಾವ ಹೇಗಿರುತ್ತದೋ ಅದಕ್ಕೆ ಅನುಕೂಲಕರವಾದ ವೃತ್ತಿಯನ್ನು ನೀನು ಆರಿಸಿದಾಗ ನೀನು ಯಶಸ್ವಿಯಾಗಬಲ್ಲೆ ಅಂತ ಭಗವಂತ ಹೇಳ್ತಾರೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ. ಪ್ರಭು ಸರ್ವ ಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಈಗ ಈ 4 ವರ್ಗದ ಜನರು ಕೂಡ ಭಗವಂತನನ್ನ ಕೇಂದ್ರದಲ್ಲಿ ಇಟ್ಟುಕೊಂಡು ತಮ್ಮ ತಮ್ಮ ಕರ್ತವ್ಯಗಳನ್ನು ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾಗಿ ಅವರು ಮಾಡಿದಾಗ ಅವರು ಪರಮಸಿದ್ಧಿಯನ್ನು ಪಡೆಯಬಹುದು. ಸೊ ಇಲ್ಲಿ ಒಬ್ಬರಿಗೊಬ್ಬರು ಸಹಕಾರವನ್ನು ನೀಡುವುದರ ಅವಶ್ಯಕತೆ ಇದೆ. ಎಲ್ಲರಲ್ಲೂ ಎಲ್ಲ ಥರದ ಗುಣಗಳು ಇರುವುದಿಲ್ಲ. ಅವರವರ ಗುಣಕ್ಕನುಗುಣವಾದಂಥ ಕಾರ್ಯವನ್ನು ಅವರು ಮಾಡಬೇಕು. ಆದರೆ ಮಧ್ಯದಲ್ಲಿ ಭಗವಂತನನ್ನ ಕೇಂದ್ರವನ್ನಾಗಿ ಇಟ್ಟುಕೊಂಡು ಪರಸ್ಪರ ಸಹಕಾರವನ್ನು ಕೊಡಬೇಕು ಒಬ್ಬರಿಗೊಬ್ಬರು. ಸೊ ಆಗ ಪರಮಸಿದ್ಧಿಯನ್ನು ಪಡೆಯಬಹುದು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯವನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳು ಆಗುವುದಿಲ್ಲ. ಈಗ ಬೇರೆಯವರ ಧರ್ಮವನ್ನು ನಾವಂದರೆ ಪರಧರ್ಮ ಅಂದರೆ ಈಗ ನನ್ನದಲ್ಲದ ಕರ್ತವ್ಯ, ಅದು ನನ್ನ ಸ್ವಭಾವಕ್ಕೆ ಹೊಂದದಿರುವಂಥ ಕರ್ತವ್ಯವನ್ನು ನಾನು ಸ್ವೀಕರಿಸಿ ಪರಿಪೂರ್ಣವಾಗಿ ಮಾಡ್ತೀನಿ ಅಂತ ನಾನು ಹೋಗೋದಕ್ಕಿಂತ ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಸ್ವಧರ್ಮವನ್ನು, ನನ್ನ ಧರ್ಮಕ್ಕೆ ಅನುಗುಣವಾದ ಕಾರ್ಯವನ್ನು, ನನ್ನ ಸ್ವಭಾವಕ್ಕೆ ಅನುಗುಣವಾದ ಕಾರ್ಯವನ್ನು ನಾನು ಅಪರಿಪೂರ್ಣವಾಗಿ ಮಾಡಿದರೂ ಪರವಾಗಿಲ್ಲ, ಅದೇ ಶ್ರೇಯಸ್ಕರ ನನಗೆ. ಯಾಕೆಂದರೆ ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯವನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳು ಆಗೋದಿಲ್ಲ. ಈಗ ಇಲ್ಲಿ ನಾವು ಯಾರ ಜೊತೆನೂ ಸ್ಪರ್ಧೆಗೆ ಇಲ್ಲ. ನಾವು ಪ್ರತಿಯೊಬ್ಬರು ಪ್ರತ್ಯೇಕತೆಯನ್ನು ಪಡೆದುಕೊಂಡಿದ್ದೇವೆ. ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷವಾದಂಥ ಪ್ರತಿಭೆ ಅನ್ನುವಂಥದ್ದು ಇದ್ದೇ ಇರುತ್ತದೆ ಅಲ್ವಾ? ಸೊ ಯಾಕೆ ನಾವು ನಮ್ಮನ್ನು ಬೇರೆಯವರ ಜೊತೆ ಹೋಲಿಸಿಕೊಳ್ಬೇಕು? ಬೇರೆಯವರ ಜೊತೆ ನಮ್ಮನ್ನು ಹೋಲಿಸಿಕೊಳ್ಳೋದ್ರಿಂದ ನಮ್ಮನ್ನೇ ನಾವು ಹೀನೈಸಿಕೊಂಡಾಗೆ ಆಗುತ್ತದೆ. ಈಗ ಉದಾಹರಣೆಗೆ ಆನೆ, ಮಂಗ, ಮೀನು, ಪೆಂಗ್ವಿನ್, ನಾಯಿ ಇವುಗಳ ನಡುವೆ ಒಂದು ಸ್ಪರ್ಧೆ ಇಡುವಂಥದ್ದು. ಯಾರು ಮೊದಲು ಮರವನ್ನು ಹತ್ತುತ್ತಾರೋ ಅವರು ವಿಜಯಿಯಾಗುತ್ತಾರೆ, ಅವರು ವಿನ್ನರ್ ಅಂತ ಹೇಳಿದರೆ ಇದು ಯಾವ ನ್ಯಾಯ? ಇದು ಹೇಗೆ? ಈ ಸ್ಪರ್ಧೆ ಸರಿ ಅನ್ನಿಸ್ತದಾ? ಮಂಗನ ಸಹಜ ಸ್ವಭಾವ ಮರವನ್ನು ಹತ್ತುವಂಥದ್ದು, ಮಂಗನೇ ವಿನ್ನಾಗೇ ಆಗುತ್ತದೆ. ಆನೆಗೆ ಮರ ಹತ್ತಲಿಕ್ಕೆ ಬರುವುದಿಲ್ಲ, ಮೀನಿಗಾಗಲ್ಲ, ಇನ್ನು ನಾಯಿಗಾಗಲ್ಲ. ಸೊ ಇದ್ಯಾವ ಥರ ಸ್ಪರ್ಧೆ? ಆದ್ದರಿಂದ ಇಲ್ಲಿ ಹೇಗೆ ಬೇರೆ ಪ್ರಾಣಿಗಳು ಮಂಗನ ಜೊತೆ ಸ್ಪರ್ಧೆಗಿಳಿಲಿಕ್ಕೆ ಆಗುವುದಿಲ್ಲ ಮರ ಹತ್ತೋದ್ರಲ್ಲಿ, ಹಾಗೆ ನಾವು ಕೂಡ ಒಂದೊಂದು ಕೆಲಸದಲ್ಲಿ ನಾವು ಬೇರೆಯವ್ರ ಜೊತೆ ಸ್ಪರ್ಧೆಗೆ ಇಳಿಲಿಕ್ಕೆ ಆಗೋದಿಲ್ಲ. ಅವರವರ ಸ್ವಭಾವಕ್ಕನುಗುಣವಾಗಿ ಅವರಲ್ಲಿ ವಿಶೇಷವಾದ ಒಂದು ಸ್ಕಿಲ್, ಅದರ ಬಗ್ಗೆ ವಿಶೇಷವಾದ ಪರಿಣತಿ ಇರ್ಬೋದು. ಸೊ ನಮ್ಮಲ್ಲಿ ಬೇರೆ ಒಂದು ಮಾರ್ಗದಲ್ಲಿ, ಬೇರೆ ಒಂದು ವಿಷಯದಲ್ಲಿ ವಿಶೇಷವಾದ ಪರಿಣತಿ ಇರ್ಬೋದು. ನಾವು ಯಾಕೆ ನಮ್ಮನ್ನು ಅವರ ಜೊತೆ ಹೋಲಿಸಿಕೊಳ್ಬೇಕು? ನಾವು ಯಾರ ಜೊತೆ ಸ್ಪರ್ಧೆಗೆ ಯಾಕೆ ಇಳಿಬೇಕು ಅಲ್ವಾ? ನಾವು ಯುನಿಕ್ ಆಗಿದ್ದೇವೆ. ಈಗ ಉದಾಹರಣೆಗೆ ಪಕ್ಕದ ಮನೆಯ ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆದ, ಕಂಪ್ಯೂಟರ್ ಸೈನ್ಸನ್ನು ತಗೊಂಡು ಅಂತ ಹೇಳಿ ನಮ್ಮ ಮಗ ಕೂಡ ಅದೇ ಥರ ಆಗಬೇಕಂತ ಇನ್ನು ಪಕ್ಕದ ಮನೆಯವರು ಯೋಚಿಸಿದರೆ, ನನ್ನ ಮಗ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಅವನು ತುಂಬ ದುಡಿಬೇಕಂತ ಯೋಚಿಸಿದರೆ, ಅವರ ಮಗನಲ್ಲಿ ಆ ಒಂದು ಇಚ್ಛೆಯೇ ಇಲ್ಲದಿದ್ದರೆ, ಅವರು ಬೇರೆ ಏನೋ ಮಾಡಬೇಕಂತ ಇದ್ದರೆ, ಸೊ ಅವನನ್ನು ಫೋರ್ಸ್ಫುಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದರೆ ಅವನು ತನ್ನ ಕೆಲಸದಲ್ಲಿ ಸಂತೃಪ್ತಿಯನ್ನು, ಸಂತೋಷವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವನಿಗೆ ಇಷ್ಟ ಇರುವಂಥ ಒಂದು ಫೀಲ್ಡ್ ಅಲ್ಲ ಅದು ಅಲ್ವಾ? ಹಾಗೆ ನಾವು ಯಾರ ಜೊತೆ ಕೂಡ ಸ್ಪರ್ಧೆಗೆ ಇಳಿಬಾರ್ದು. ಈಗ ಯಾರೋ ಬಿಸ್ನೆಸ್ಸಲ್ಲಿ ತುಂಬ ಲಾಭ ಗಳಿಸಿದ್ರು ಅಂತೇಳಿ ನಾನೇನಾದರೂ ಬಿಸ್ನೆಸ್ ಮಾಡಲಿಕ್ಕೆ ಪ್ರಾರಂಭಿಸಿದರೆ ನಾನು ಕೈ ಸುಟ್ಕೊಳ್ಳೋದು ಗ್ಯಾರಂಟಿ ಲಾಸ್ ಆಗಿ. ಯಾಕೆಂದ್ರೆ ನನಗೆ ಏನೂ ಐಡಿಯಾ ಇಲ್ಲ ಬಿಸ್ನೆಸ್ ಬಗ್ಗೆ.
ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇರುತ್ತದೆ, ಒಂದೊಂದು ಅಂದರೆ ಏನು ಅವರು ಅದರಲ್ಲಿ ಪರಿಣತಿ ಇರುತ್ತದೆ. ಅದರ ಪ್ರಕಾರ ಅವರು ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಯಾರನ್ನು ನಾವು ಅನುಸರಿಸಬೇಕಾಗಿಲ್ಲ, ಯಾರ ಕಾಪಿ ಕೂಡ ನಾವಲ್ಲ ಅಲ್ವಾ. ಒಬ್ಬರ ಥರ ಒಬ್ಬರು ಇರುವುದಿಲ್ಲ, ಒಬ್ಬೊಬ್ಬರ ಸ್ವಭಾವನೆ ಬೇರೆ ಥರ ಇರುತ್ತದೆ. ಪ್ರತಿಯೊಂದು ಒಂದೇ ಮನೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದರು ಕೂಡ ಒಂದೇ ಥರ ಇರುವುದಿಲ್ಲ, ಬೇರೆ ಬೇರೆ ಸ್ವಭಾವದವರಾಗಿರುತ್ತಾರೆ. ಹಾಗಿದ್ದಾಗ ನಮ್ಮನ್ನು ಬೇರೆಯವರ ಜೊತೆ ನಾವು ಯಾಕೆ ಹೋಲಿಸಿಕೊಳ್ಬೇಕು? ನಾವೆಲ್ಲರೂ ಹುಟ್ಟಿನಿಂದಲೇ ಯೂನಿಕ್ ಆಗಿರುವವರು, ಪ್ರತ್ಯೇಕವಾಗಿರುವವರು, ಯೂನಿಕ್ ಆಗಿರುವವರು. ಆದ್ದರಿಂದ ಬೇರೆಯವರ ಕಾಪಿ ಆಗುವಂಥ ಪ್ರಯತ್ನ ಬೇಡ. ಒರಿಜಿನಲ್ ಇಸ್ ಬ್ಯೂಟಿಫುಲ್. ಬ್ರಹ್ಮಭೂತಃ ಪ್ರಸನ್ನಾತ್ಮ ನಾಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವನು ಕೂಡಲೇ ಪರಮ ಬ್ರಹ್ಮನ್ನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಸೊ ಜ್ಞಾನಿಗಳು ಹೇಗೆ? ಬ್ರಹ್ಮಭೂತ ಪ್ರಸನ್ನಾತ್ಮ, ಅವರು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತಾರೆ. ಅವರು ಎಲ್ಲವನ್ನ ಸಮಾನರಾಗಿ ಕಾಣುತ್ತಾರೆ. ಆದ್ದರಿಂದ ಅವರು ಭಕ್ತಿ ಸೇವೆಯನ್ನು ಪಡೆಯುತ್ತಾರೆ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಸಮಾನತೆ ಅನ್ನುವಂಥದ್ದು ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು ಇಲ್ಲಿ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ತನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾರೆ? ಭಕ್ತ್ಯಾಮಾಮಪಿ ಜಾನಂತಿ, ಭಕ್ತಿ ಸೇವೆಯಿಂದ ಮಾತ್ರ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅಂತ ಹೇಳ್ತಾರೆ. ಸೊ ಭಕ್ತಿಯನ್ನು ನಾವು ಭಗವದ್ಗೀತೆಯಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದರು ಭಗವದ್ಗೀತೆಗೆ ಭಾವಾರ್ಥವನ್ನು ಬರೆಯೋದಕ್ಕಿಂತ ಮುಂಚೆ ಹಲವಾರು ಜನ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದಿಸಿದ್ರು. ದೇಶ ವಿದೇಶಗಳಲ್ಲಿ ಅದು ಲಭ್ಯವಿತ್ತು. ಆದರೆ ಅದನ್ನು ಓದಿರುವಂಥ ಜನರ ಮನ ಪರಿವರ್ತನೆ ಆಗಲಿಲ್ಲ. ಯಾಕೆಂದರೆ ಅವರು ಸಂಸ್ಕೃತ ಬರುತ್ತೆ ಅಂದ ಮಾತ್ರಕ್ಕೆ ಭಗವದ್ಗೀತೆಯನ್ನಿಗೆ ಭಾಷ್ಯವನ್ನು ಬರೆದವರು, ಅಥವಾ ಜ್ಞಾನಯೋಗ ಅಥವಾ ಕರ್ಮಯೋಗದ ಮೂಲಕ ಭಗವಂತನನ್ನು ಅರಿತುಕೊಳ್ಳಬಹುದು ಅಂತೇಳಿ ಭಗವದ್ಗೀತೆಯನ್ನು ಯಾರು ಬರೆದಿರ್ತಾರೋ ಅವರ ಭಗವದ್ಗೀತೆಯನ್ನು ಓದಿದರೆ ಯಾರಲ್ಲಿ ಯಾವ ಪರಿವರ್ತನೆ ಆಗೋದಿಲ್ಲ. ಭಗವಂತನ ಇಲ್ಲಿ ಹೇಳಿರೋ ಪ್ರಕಾರ ಭಕ್ತಿಯೇ ಭಗವದ್ಗೀತೆಯ ಸಾರ ಸರ್ವಸ್ವ. ಆದ್ದರಿಂದ ಭಕ್ತಿಯಿಂದ ಅರ್ಥ ಮಾಡಿಕೊಂಡಾಗ ಮಾತ್ರ ಭಗವದ್ಗೀತೆ ನಮಗೆ ಅರ್ಥವಾಗುತ್ತದೆ. ಹೀಗೆ ಹಲವಾರು ಭಗವದ್ಗೀತೆಗಳು ಇದ್ವು, ಆದರೆ ಅದು ಯಾರಿಗೂ ಅದರಿಂದ ಅಂಥ ಲಾಭ ಆಗಲಿಲ್ಲ, ಅವರ ಮನ ಪರಿವರ್ತನೆ ಆಗಲಿಲ್ಲ. ಆದರೆ ಪ್ರಭುಪಾದರ ಭಗವದ್ಗೀತೆ ಯಥಾರೂಪ, ಭಗವದ್ಗೀತೆ ಆ್ಯಸ್ ಇಟ್ ಈಸ್, ಇದು ಜನರ ಮೇಲೆ ಪರಿಣಾಮವನ್ನು ಬೀರಲು ಪ್ರಾರಂಭಿಸಿತು. ಜನರು ಪರಿವರ್ತಿತರಾದರು, ಭಕ್ತರಾಗಿ ಪ್ರಭುಪಾದರ ಭಗವದ್ಗೀತೆಯನ್ನು ಓದ್ತಾ ಇದ್ದಾಗೆ. ಯಾಕೆ ಹೀಗೆ ಅಂತ ನೀವು ಕೇಳ್ಬೋದು. ಪ್ರಭುಪಾದರು ಶ್ರೀಕೃಷ್ಣನ ಪರಮ ಭಕ್ತರು. ಭಗವದ್ಗೀತೆಯನ್ನು ಅಂದರೆ ಭಗವಂತನ ನೇರವಾಣಿಯನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಭಗವಂತನೇ ಹೇಳೋ ಪ್ರಕಾರ ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ ಅಂತೇಳಿ ಅಲ್ವಾ. ಸೊ ಪ್ರಭುಪಾದರು ಮಹಾನ್ ಭಕ್ತರಾಗಿದ್ದರು. ಪ್ರಭುಪಾದರು ಶ್ರೀಮದ್ ಭಗವದ್ಗೀತೆ, ಶ್ರೀಮದ್ ಭಾಗವತವನ್ನು ಬರೆಯುವಾಗ ತಮ್ಮ ಸ್ವಂತ ಬುದ್ಧಿಯ ಮೂಲಕ ಬರೆಯಲಿಲ್ಲ. ಊಹಾತ್ಮಕ ಚಿಂತನೆಗಳಿಗೆ ಅವಕಾಶವನ್ನು ಅವರು ಕೊಡಲಿಲ್ಲ. ಎಲ್ಲ ಆಚಾರ್ಯರುಗಳ ಭಾಷ್ಯವನ್ನು ತನ್ನ ಕಣ್ಮುಂದೆ ಅವರು ತನ್ನ ಟೇಬಲ್ ಮೇಲೆ ಅವರು ಇಟ್ಕೊಂಡಿದ್ರು. ಮಾಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಅಥವಾ ಈ ಕಡೆ ವಲ್ಲಭಾಚಾರ್ಯರು ಎಲ್ಲರ ಪುಸ್ತಕವನ್ನು ಅವರು ಓದಿ ರೆಫರ್ ಮಾಡಿ ಕೊನೆಗೆ ಎಲ್ಲರ ಅನುವಾದ ಭಾವಾರ್ಥವನ್ನು ಓದಿ 1 ನಿಮಿಷದೊಳಗಡೆ ಅದಕ್ಕೆ ಕನ್ಕ್ಲೂಷನ್ಗೆ ಬರ್ತಾಯಿದ್ರು. ಎಲ್ಲರ ಅಭಿಪ್ರಾಯವನ್ನು ಒಟ್ಟುಗೂಡಿಸಿ ಒಂದು ಕನ್ಕ್ಲೂಷನ್ ಮಾಡ್ತಾಯಿದ್ರು. ಸೊ ನಾವು ಓದ್ತಾ ಇರುವಂಥ ಭಗವದ್ಗೀತಾ ಯಥಾರೂಪ ನಾವೀಗ ಅರ್ಥ ಮಾಡ್ಕೊಳ್ತಾ ಇರುವಂಥದ್ದು ಇದು ಎಲ್ಲ ಆಚಾರ್ಯರುಗಳ ಭಾಷ್ಯವಾಗಿದೆ. ಇಲ್ಲಿ 1 ನಿಮಿಷದಲ್ಲಿ ಅವರು ಡಿಸೈಡ್ ಮಾಡಬೇಕಾಗಿತ್ತು ಏನು ಕನ್ಕ್ಲೂಡ್ ಮಾಡಲಿ ಅಂತೇಳಿ. ಹಾಗೆ ಪ್ರಭುಪಾದರು ತುಂಬ ಭಕ್ತಿಯಿಂದ ಇದನ್ನು ಬರೆದಿದ್ದಾರೆ. ಪ್ರಭುಪಾದರು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಂ ಬರೆದ ನಂತರ ಅವರೇ ಅದನ್ನು ಓದಿ ಸಂತೋಷ ಪಡ್ತಾಯಿದ್ರು, ನಗ್ತಾಯಿದ್ರು, ಸಂತೋಷ ಪಡ್ತಾಯಿದ್ರು. ಆಗ ಅವರ ಅಮೇರಿಕನ್ ಶಿಷ್ಯನೊಬ್ಬ ಪ್ರಭುಪಾದರಿಗೆ ಕೇಳಿದರು, ಪ್ರಭುಪಾದರೆ ನೀವೇ ಬರೆದಿರುವಂಥದ್ದು ಇದು, ನೀವೇ ಇದನ್ನು ಓದಿ ಸಂತೋಷ ಪಡ್ತಾ ಇದ್ದೀರಿ, ನಗ್ತಾ ಇದ್ದೀರಿ ಅಂತ. ಪ್ರಭುಪಾದರು ಹೇಳಿದರು, ಇಲ್ಲ, ನಾನು ಬರೆಯಲಿಲ್ಲ, ನನ್ನ ಕೈಯಲ್ಲಿ ಭಗವಂತ ಇದನ್ನು ಬರೆಸಿದ್ದಾರೆ, ನನ್ನನ್ನು ಎಂಪವರ್ ಮಾಡಿದ್ದಾರೆ, ಸಶಕ್ತರನ್ನಾಗಿಸಿದ್ದಾರೆ ಇದನ್ನು ಬರೆಯೋದಕ್ಕೆ. ಭಗವಂತನ ವಾಣಿಯನ್ನು ಭಗವಂತ ನೇರವಾಗಿ ನನ್ನ ಕೈಯಲ್ಲಿ ಇಲ್ಲಿ ಬರೆಸಿದ್ದಾರೆ.
ಕೆಲವೊಂದು ಶಬ್ದಗಳು ನನಗೆ ಗೊತ್ತಿಲ್ಲದಿರುವಂಥದ್ದು, ನನ್ನ ಊಹೆಗೆ ನಿಲುಕದಿರುವಂಥದ್ದು ಇದೆ ಇಲ್ಲಿ. ಸೊ ಇದು ಭಗವಂತನ ಇಚ್ಛೆ ಅಂತ ಅವರು ಹೇಳ್ತಾರೆ. ಸೊ ಆದ್ದರಿಂದ ಭಕ್ತಿಯಿಂದ ಬರೆದಿರುವಂಥ ಭಗವದ್ಗೀತೆ ಯಥಾರೂಪವನ್ನು ನಾವು ಸರಿಯಾಗಿ ಓದಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತದೆ. ಹಲವಾರು ಜನರ ಜೀವನದಲ್ಲಿ ಪರಿವರ್ತನೆ ಆಗಿದೆ. ಯಾಕೆಂದರೆ ಭಗವದ್ಗೀತೆಯ ಸಾರ ಸರ್ವಸ್ವೇ ಭಕ್ತಿ. ಭಕ್ತಿಯಿಂದ ಯಾರು ಅದಕ್ಕೆ ಭಾಷ್ಯವನ್ನು ಬರೆದಿರ್ತಾರೋ, ಭಾವಾರ್ಥವನ್ನು, ಅದನ್ನು ನಾವು ಓದಬೇಕು. ಆವಾಗ ನಮ್ಗೆ ಅರ್ಥವಾಗುತ್ತದೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮಧ್ವಪ್ರಾಶಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ನನ್ನ ಪರಿಶುದ್ಧ ಭಕ್ತನು ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಸೊ ನನ್ನ ಭಕ್ತನು ನನ್ನ ಸಂಪೂರ್ಣ ರಕ್ಷಣೆಯಲ್ಲಿ ಇರುತ್ತಾನೆ ಅಂತ ಭಗವಂತ ಹೇಳ್ತಾರೆ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಎಲ್ಲ ಚಟುವಟಿಕೆಗಳಲ್ಲಿಯೂ ನನ್ನನ್ನು ಅವಲಂಬಿಸು ಮತ್ತು ಯಾವಾಗಲೂ ನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡು. ಇಂತಹ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ಎಲ್ಲ ಚಟುವಟಿಕೆಗಳಲ್ಲೂ ನನ್ನನ್ನು ಅವಲಂಬಿಸು, ನನ್ನ ಸ್ಮರಣೆಯನ್ನು ನೀನು ಮಾಡು ಅಂತೇಳಿ. ಈಗ ಯಾವುದೇ ಕೆಲಸವನ್ನು ಬಿಡಬೇಕಾಗಿಲ್ಲ, ಭಗವಂತನ ಸ್ಮರಣೆಯೊಂದಿಗೆ ನಾವು ಮಾಡುವಂಥದ್ದು. ಈಗ ಹೇಗೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಂಥದ್ದು? ಬೆಳಿಗ್ಗೆ ನಾವು ಹೇಳ್ತೀವಿ, ಸ್ವಲ್ಪ ಬೇಗ ಹೇಳುವಂಥದ್ದು, ಭಗವಂತನ ನಾಮ ಜಪವನ್ನು ಮಾಡುವಂಥದ್ದು, ಸ್ನಾನ ಮಾಡಿ ಭಗವಂತನಿಗೆ ಆರತಿಯನ್ನು ಎತ್ತುವಂಥದ್ದು, ಮನೆಯನ್ನು ಸ್ವಚ್ಛಗೊಳಿಸುವಾಗ ಇದು ಭಗವಂತನ ಮಂದಿರ ಅಂತ ತಲೆಯಲ್ಲಿ ಇಟ್ಕೊಂಡು ಅದನ್ನು ಸ್ವಚ್ಛಗೊಳಿಸಿದಾಗ ಅದು ಭಗವಂತನ ಸ್ಮರಣೆಯೊಂದಿಗೆ ಮಾಡಿದ ಕಾರ್ಯವಾಗುತ್ತದೆ. ತಿಂಡಿಯನ್ನು ತಯಾರಿಸುವಾಗಲೂ ಕೂಡ ಇದು ಭಗವಂತನಿಗೋಸ್ಕರ ಅಂತ ತಯಾರಿಸುವಂಥದ್ದು, ಅದನ್ನು ಭಗವಂತನಿಗೆ ಅರ್ಪಿಸಿ ನಾವು ಅದನ್ನು ಪ್ರಸಾದವನ್ನಾಗಿ ಸ್ವೀಕರಿಸುವಂಥದ್ದು. ಹೀಗೆ ಎಲ್ಲ ಕೆಲಸಗಳನ್ನು ಭಗವಂತನ ಸ್ಮರಣೆಯೊಂದಿಗೆ ಮಾಡಿದಾಗ ಭಗವಂತ ಹೇಳ್ತಾರೆ, ನೀನು ನನ್ನ ರಕ್ಷಣೆಯಲ್ಲಿ ಇರುತ್ತೀಯಾ ಅಂಥೇಳಿ. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದತ್ತರಿಷ್ಯಸಿ ಅಥಚ್ಚಿ ತ್ವಂ ಅಹಂಕಾರನ್ ನ ಶ್ರೋಷ್ಯಸಿ ವಿನಂಕ್ಷಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ. ಸೊ ಕೆಲವರು ಹೇಳ್ತಾರೆ, ಎಲ್ಲ ಮಾರ್ಗಗಳು ನಮ್ಮನ್ನು ಒಂದೇ ಕಡೆಗೆ ಕೊಂಡೊಯ್ಯುತ್ತವೆ ಅಂತೇಳಿ. ಯಥೋಮತ್ ತಥೋಪತ್. ಸೊ ನಿನ್ನ ಮನಸ್ಸಿಗೆ ಇಚ್ಛೆ ಬರುವಂಥ ಮಾರ್ಗವನ್ನು ನೀನು ಅನುಸರಿಸಬಹುದು. ಎಲ್ಲವೂ ನಮ್ಮ ಒಂದೇ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ ಅಂತೇಳಿ. ಹೇಗೆ ಬದುಕಿದ್ರೇನಂತೆ ಕೊನೆಗೆ ಹೋಗೋದು ಒಂದೇ ಕಡೆಗೆ ಅಂತ. ಆದರೆ ಭಗವದ್ಗೀತೆ ಅದನ್ನು ಹೇಳೋದಿಲ್ಲ. ಎಲ್ಲರೂ ಒಂದೇ ಕಡೆಗೆ ಹೋಗೋದಂತಿದ್ರೆ ಭಗವಂತ ಭಗವದ್ಗೀತೆಯನ್ನು ಬೋಧಿಸುವ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ಭಗವದ್ಗೀತೆಯಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳ್ತಾರೆ, ಯಾಂತಿ ದೇವ ವ್ರತಾದೇವನ್ ಪಿತೃನ್ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಮಾಧ್ಯಜ್ಯ ಭೂತ ಮಧ್ಯಾಜಿನೋಪಿ ಮಾಂ. ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ ಅಂತ ಭಗವಂತ ಹೇಳ್ತಾರೆ. ಭೂತಗಳನ್ನು ಪೂಜಿಸೋರು ಭೂತಗಳ ಲೋಕಕ್ಕೆ ಹೋಗುತ್ತಾರೆ, ದೇವತೆಗಳನ್ನು ಪೂಜಿಸೋರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ನನ್ನ ಭಕ್ತರು ನನ್ನಲ್ಲಿಗೆ ಬರುತ್ತಾರೆ ಅಂತೇಳಿ ಅಲ್ವಾ? ಹೇಗೆ ಬರಬೇಕು, ಹೇಗೆ ಇರಬೇಕು ಅನ್ನೋದನ್ನು ಭಗವಂತ ಭಗವದ್ಗೀತೆಯಲ್ಲಿ ಬೋಧಿಸ್ತಾರೆ ಅಲ್ವಾ? ಸೊ ಎಲ್ಲ ಮಾರ್ಗಗಳು ಒಂದೇ ಕಡೆ ಹೋಗುದಂತಿದ್ರೆ ಭಗವಂತ ಭಗವದ್ಗೀತೆಯನ್ನು ಬೋಧಿಸುವ ಅವಶ್ಯಕತೆ ಇರಲಿಲ್ಲ. ಆದ್ದರಿಂದ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಭಗವಂತನ ವಾಣಿಯನ್ನು. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ಎಲ್ಲವನ್ನ ನನಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡು ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ ಅಂತ ಭಗವಂತ ಇಲ್ಲಿ ಹೇಳ್ತಾರೆ.